ಸತ್ಯ ಧರ್ಮರಥ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಸ್ವಲ್ಪ ಬೆಳ್ಳುಳ್ಳಿ, ಓಕೆ, ಬೆಳ್ಳುಳ್ಳಿ ಹಾಕಿ ಇದನ್ನು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿನೇ ರುಬ್ಬೋದು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕಡಿಮೆ ಎಷ್ಟಾದರೂ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಓಕೆ, ಹಾಕಬೇಕಾಗೋದು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ ರುಬ್ಕೊತೀನಿ. ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ತುಪ್ಪ, ಎಣ್ಣೆ ನೀವು ಯಾವುದಾದ್ರೂ ಒಂದು ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಯಾವುದು ಉಂತೀರ ಅದು ಹಾಕ್ಕೊಳ್ಳಿ. ಮೊದಲಿಗೆ ಪಾತ್ರೆ ಇಟ್ಟು ತುಪ್ಪ, ಎಣ್ಣೆ ಅಥವಾ ಯಾವುದಾದ್ರೂ ಹಾಕ್ಕೊಳ್ಳಿ. ಸ್ವಲ್ಪ ಲವಂಗ ಹಾಕ್ಕೊತೀನಿ. ನೆಕ್ಸ್ಟ್ ಸ್ವಲ್ಪ ಚಕ್ಕೆ, ಓಕೆ, ಸ್ವಲ್ಪ ಚಕ್ಕೆ. ನೆಕ್ಸ್ಟ್ ಆಮೇಲೆ ಒಂದು ಪುಲಾವ್ ಎಲೆ, ಆಯಿತಾ. ನೆಕ್ಸ್ಟ್ ಇವಾಗ ಬಂದು ಇವಾಗ ಸ್ವಲ್ಪ ಹಸಿ ಖಾರ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊಂಬಣ್ಣ ಬರಲಿ. ಇದೆಲ್ಲ ಹೊಂಬಣ್ಣ ಬಂದಿದೆ. ಹೊಂಬಣ್ಣ ಬರಲಿ. ಇವಾಗ ಕಾಬೂಲ್ ಚನ, ಆಯಿತಾ. ಸ್ವಲ್ಪ ಬೆನೀತಿರಲಿ. ಇದು ಹಾಕೋದಿಲ್ಲ ಬೇಡ ಇವಾಗ. ನೆಕ್ಸ್ಟ್ ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಣ. ಹಸಿದೆ ಕಸೂರಿ ಮೆಂತ್ಯ ಎಲ್ಲ ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟ ಹಾಕೊಂಡಿದ್ದೀನಿ. ಉಪ್ಪು ಕಹಿ ಇರುತ್ತೆ, ಸ್ವಲ್ಪ ಕಹಿ ವಾಸನೆ ಹೋಗಲಿ ಅಂತ ಎಣ್ಣೆಯಲ್ಲೇ ಬೆನಿಬೇಕು. ಕಾಬೂಲ್ ಚೆನ್ನಾಗಿದೆ ಬೆನಿಲಿ. ಉಪ್ಪು ಹಾಕೋದೆಲ್ಲ ಬೇಡ, ಆಮೇಲೆ ಹಾಕೋಣ ಉಪ್ಪು. ಸ್ವಲ್ಪ ಬೆನಿಲಿ, 1-2 ಮಿನಿಟ್ಸ್ ಹಂಗೆ ಫ್ರೈ ಮಾಡ್ಕೊತಾ ಇರೋಣ. ಒಂದು 2 ಮಿನಿಟ್ಸ್ವರೆಗೂ ಹೀಗೆ ಫ್ರೈ ಮಾಡ್ತಾ 2 ಮಿನಿಟ್ಸ್ ಹಿಂಗೆ ಫ್ರೈ ಮಾಡೋಣ ಎಣ್ಣೆಯಲ್ಲೇ. ಓಕೆ, ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇವಾಗ ಶುಂಠಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿರುವಂಥ ಮಸಾಲ ಹಾಕೋಣ. ಓಕೆ, ಈ ಮಸಾಲ ಹಾಕ್ಕೊಂಡು ಇದು ಮತ್ತೆ ಇವಾಗ ಬೇಯಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಮಸಾಲ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ. ಓಕೆ, ಮಸಾಲ ಆಯ್ತಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿರೋ ಮಸಾಲ ಹಾಕಿದ್ದಲ್ಲ, ಇದು ಮಸಾಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೆನಿಬೇಕು. ಸ್ವಲ್ಪ ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದೇ ಶುಂಠಿ ಬೆಳ್ಳುಳ್ಳಿ ವಾಸನೆ ಬರುತ್ತಿರುತ್ತೆ. ಹಾಗಾಗಿ ಸ್ವಲ್ಪ ಬೆನೀಲಿ. ಮೆಂತ್ಯ ಪಲ್ಯನ ಸ್ವಲ್ಪ ಕಹಿ ಇರುತ್ತೆ, ಅದನ್ನು ಸ್ವಲ್ಪ ಬೆನಿಬೇಕು. ಇದು ಕಾಳಿದೆ ಅಲ್ಲ, ಕಾಳು ನೆನೆಸೋಕ್ಕಾಗಿದೆ, ಕುಚ್ಚಿಲ್ಲ ಇನ್ನು, ಬರೀ ನೆನೆಸೋಕೆ ಹಾಕಿರೋ ಕಾಳೇ ಹಾಕ್ಕೊಂಡಿದ್ದೆ. ಓಕೆ, ಇವಾಗ ಇದರಲ್ಲೇ ಒಂದು ರೈಸ್ ತೊಗೊಂಡಿದ್ರೆ 1.5 ನೀರು ಸಾಕು. ಯಾಕಂದರೆ ರೈಸ್ ಒಂದು 20-30 ಮಿನಿಟ್ಸಲ್ಲಿ ಸೋಕ್ ಮಾಡಿರ್ತೀವಲ್ಲ ನಾವು, ಹಾಗಾಗಿ ಇದರಲ್ಲೇ 1.5 ಅಷ್ಟು ವಾಟರ್ ಹಾಕ್ಕೋಬೇಕು. ಓಕೆ, 1 ಹಾಕ್ಕೊಂಡು ಇನ್ನೊಂದು 1/2 ಹಾಕ್ಕೊತೀನಿ. ಇವಾಗ ಆಲ್ರೆಡಿ 1 ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ 1/2 ವಾಟರ್ ಹಾಕಿದರೆ ಸಾಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಕುದಿಸ್ಬೇಕು. ನೀರೆಲ್ಲ ಬಬಲ್ಸ್ ಬರೋವರೆಗೂ ಕುದಿಸ್ಕೋಬೇಕು. ಓಕೆ, ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಇದೆಲ್ಲ ಇವಾಗ ರೈಸ್ ಹಾಕ್ಕೊಂಡ್ಬಿಡ್ಬೇಕು. ನಾವು ಮೊದಲೇ ಒಂದು 20 ಮಿನಿಟ್ಸ್, ಒಂದು 30 ಮಿನಿಟ್ಸ್ ಮುಂದೆ ಸೋಕ್ ಮಾಡಿರ್ತೀವಲ್ಲ, ಆ ರೈಸ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಸೋನಾ ಮಸೂರಿನೇ ಹಾಕ್ಕೊಂಡಿರ್ತೀನಿ ನಾನು. ನೀವು ಬಾಸ್ಮತಿ ಎಲ್ಲಾದರೂ ಮಾಡ್ಕೊಬೋದು, ಸೋನಾ ಮಸೂರಿಯಲ್ಲಿ ಆದರೂ ಆಪ್ಷನಲ್ ನಿಮಗೆ ಬಿಟ್ಟಿದ್ದು. ಓಕೆ, ಎಲ್ಲ ರೈಸನ್ನ ಹಾಕ್ಕೊಂಡ್ಬಿಟ್ಟು ನಾವು ಸಾಲ್ಟ್ ಇದುವರೆಗೂ ಸಾಲ್ಟ್ ಹಾಕಿಲ್ಲ, ಯಾಕಂದರೆ ಅದು ಕಾಳೆಲ್ಲ ಇನ್ನೂ ಬೆಂದಿಲ್ಲ ಅಂಥೇಳಿ ಸಾಲ್ಟ್ ಹಾಕ್ಕೊಂಡಿಲ್ಲ. ಸಾಲ್ಟ್ ಹಾಕೋಬೇಕು. ವೆರಿ ಟೇಸ್ಟಿ ಆಗಿರುತ್ತೆ, ತುಂಬ ಈಸಿ ಹಾಗೂ ತುಂಬ ಹೆಲ್ದಿ ಆಗಿರುವಂತಹ ರೆಸಿಪಿ ಇದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕಾಬೂಲ್ ಚನಾಯಿಂದ ಪುಲಾವ್ ಮಾಡಿರೋದು ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಈಸಿ ಆಗಿರುತ್ತೆ. ಲಂಚ್ ಬಾಕ್ಸ್ ಡೈಲಿ ಒಂದು ಮಾಡಬೇಕಲ್ಲ, ಅದೇ ರೀತಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಾಮೆಂಟ್ ಹಾಕಿ.